ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆ ಒಂದು ಡಿಫ್ರೆಂಟ್ ಆದ ರೆಸಿಪಿ ಗೋಧಿ ಹಿಟ್ಟಿನಿಂದ ಲಾಪ್ಸಿ ಮಾಡೋದು ಹೇಗೆ ಸ್ವೀಟ್ ರೆಸಿಪಿ ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಎಣ್ಣೆ, ಬೆಲ್ಲ ಮತ್ತು ನೀರು. ಇಷ್ಟು ಸಾಮಗ್ರಿಯಿಂದ ರುಚಿಯಾದ ಲಾಪ್ಸಿ ಮಾಡೋದು ಹೇಳಿಕೊಡುತ್ತೇನೆ. ಈ ಕಪ್ಪಿಂದ 1.5 ಕಪ್ ಗೋಧಿ ಹಿಟ್ಟು ಹಾಕಿದ್ದೇನೆ. 1.5 ಕಪ್ ಹಿಟ್ಟಿಗೆ 3/4 ಕಪ್ ಬೆಲ್ಲ ಹಾಕಿದರೆ ಸಾಕಾಗುತ್ತೆ. ಇದರಲ್ಲಿ ಹಿಟ್ಟಿನಲ್ಲಿ ಹಾಕಬೇಕಿದು. ಆಮೇಲೆ 1 ರಿಂದ 1.5 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಬೇಕು. ಇದರಲ್ಲಿ ಎಲ್ಲ ಒಣ ಹಿಟ್ಟಲ್ಲಿ ಹಾಕಿಕೊಂಡು ನಂತರ ಗ್ಯಾಸ್ ಆನ್ ಮಾಡಿ ಇದನ್ನು ಸಣ್ಣ ಉರಿಯಲ್ಲಿ 10 ರಿಂದ 15 ನಿಮಿಷದಷ್ಟು ಉರಿಯಬೇಕು. ಇದು ಕಂದು ಬಣ್ಣ ಬರುವವರೆಗೆ ಉರಿಯಬೇಕು. ಎಲ್ಲ ಮಿಕ್ಸ್ ಆಗಿ ಕಂದು ಬಣ್ಣ ಬರುತ್ತದೆ. ಹೀಗೆ ಉರಿಯುತ್ತಾ ಇರಬೇಕಿದು. ಹಿಟ್ಟು, ಬೆಲ್ಲ, ಎಣ್ಣೆ. ಈ ಕಡೆ ಪಕ್ಕದಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟುಕೊಳ್ಳಬೇಕು. ಹೀಗೆ ಎಲ್ಲ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಳುತ್ತಿರಬೇಕು. ಇದು ಘಮ ಘಮ ವಾಸನೆ ಬರೋ ತನಕ ಹುರಿತಾ ಇರಬೇಕು. ನೋಡಿ, ಈಗ ಇದು ಗೋಧಿ ಹಿಟ್ಟು, ಬೆಲ್ಲ, ಎಣ್ಣೆ ಹುರಿದು ಇದು ಬ್ರೌನ್ ಕಲರ್ ಬಂದಿದೆ. ಈ ಥರ ಬ್ರೌನ್ ಕಲರ್ ಬಂದ ಮೇಲೆ ಈಗ ಕುದಿಯುತ್ತಿರೋ ನೀರು ಈ ನೀರನ್ನು ಈ ಹುರಿದಿರೋ ಹಿಟ್ಟಿನಲ್ಲಿ ಹಾಕಿಕೊಳ್ಳಬೇಕು. ಹಾಕಿ ಸ್ಲೋ ಆಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸಣ್ಣ ಉರಿಯಲ್ಲಿ ಈ ಪ್ರೊಸೀಜರ್ ಮಾಡಬೇಕು. ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕುತ್ತಿರಬೇಕು. ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿದ ಮೇಲೆ 1-2 ನಿಮಿಷ ಇದರ ಮುಚ್ಚಿ ಬೇಯಲು ಬಿಡಬೇಕು.